ಸ್ವರೂಪವನ್ನು ಪ್ರದರ್ಶನಲಾಗಿದೆ. ಅದು ಎಲ್ಲ ಲೋಕಗಳನ್ನು ಆವರಿಸುವ ಮಹಾಶಿವಲಿಂಗ. ಮಹಾಶಿವನು ಅದನ್ನು ಭೂಮಿಯ ಮೇಲೆ ಅರುಣಗಿರಿಯನ್ನಾಗಿ ಮಾಡಿದನು. ಈಗ ಅದನ್ನು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲ ಎಂದು ಕರೆಯಲಾಗುತ್ತದೆ. ಕಳೆದ ವರ್ಷ ನಾವು 12 ಜ್ಯೋತಿರ್ಲಿಂಗ ಯೋಜನೆಯನ್ನು ಪ್ರಾರಂಭಿಸಿದ್ದೀವಿ. ಮೊದಲನೆಯದಾಗಿ ನಾವು ಕಾಶಿ ಕ್ಷೇತ್ರಕ್ಕೆ ಹೋದವು. ಇದನ್ನು ಆನಂದವನ ಎಂದು ಕರೆಯುತ್ತಾರೆ. ಅದು ಮುಕ್ತಿ ಕ್ಷೇತ್ರ. ನಿಮಗೆ ನೆನಪಿರುವಂತೆಯೇ ಕಾಶಿಯಲ್ಲಿ ಪ್ರಮುಖ ಸ್ಥಳಗಳನ್ನು ತೋರಿಸುವ ಮೂಲಕ ಆದತ್ಯ ಉತ್ತಮ ಯಶಸ್ಸನ್ನು ಬಂತು. ಆದರೆ ಕಾಶಿಯ ಬಗ್ಗೆ ಏನು ಹೇಳಿದರೂ ಅದು ಅತ್ಯಂತ ಶಕ್ತಿಶಾಲಿ ದಿವ್ಯ ಕ್ಷೇತ್ರವಾದ್ದರಿಂದ ಯಾರೂ ಅದನ್ನು ತಿಳಿದುಕೊಳ್ಳಲು ಅಥವಾ ವಿವರಿಸಲು ಸಾಧ್ಯವಿಲ್ಲ. ಐ ಆಮ್ ಟೆಲ್ಲಿಂಗ್ ಅಬೌಟ್ ಲಾಸ್ಟ್ ಇಯರ್ ಪ್ರಾಜೆಕ್ಟ್. 3ನೇ ವರ್ಷಕ್ಕೆ ಪ್ರವೇಶಿಸುತ್ತಿದ್ದೇವೆ. ನಾವು ಕೇದಾರನಾಥ ಎಂಬ ಮತ್ತೊಂದು ದಿವ್ಯ ಜ್ಯೋತಿರ್ಲಿಂಗಕ್ಕೆ ಬರುತ್ತಿದ್ದೇವೆ. ಇದು ಕೂಡ ಬಹಳ ಪ್ರಾಚೀನವಾದುದು ಮತ್ತು ಇದನ್ನು ಯಾರು ನಿರ್ಮಿಸಿದರು ಎಂದು ಯಾರಿಗೂ ನಿಖರವಾಗಿ ತಿಳಿದಿಲ್ಲ. ಜ್ಯೋತಿರ್ಲಿಂಗದ ಬಗ್ಗೆ ಕಥೆ, ಪುರಾಣಗಳು ಮತ್ತು ಮಹಾಭಾರತದಲ್ಲಿಯೂ ಲಭ್ಯವಿದೆ. ಈಗ ನಮ್ಮ ಕೇದಾರನಾಥ ನಾಟಕವನ್ನು ಪ್ರಾರಂಭಿಸೋಣ. ವಾಸ್ತವಕ್ಕಾಗಿ ಸ್ತೋತ್ರದಲ್ಲಿ ಇದು 11ನೇ ಜ್ಯೋತಿರ್ಲಿಂಗವಾಗಿ ಬರುತ್ತದೆ. ಆದರೆ ನಾವು ಇದನ್ನು ನಮ್ಮ 2ನೇದಾಗಿ ತೆಗೆದುಕೊಳ್ತಾ ಇದ್ದೀವಿ. ಈಗ ನಾನು ಮೊದಲನೇ ದೃಶ್ಯ, ಈ ಕೇದಾರಲಿಂಗ ನಾಟಕದಲ್ಲಿ ಮೊದಲನೇ ದೃಶ್ಯದ್ದು ಕಥೆ ಹೇಳ್ತೀನಿ. ಕೇದಾರಲಿಂಗದ ಕಥೆ ಸ್ವಲ್ಪ ಕಠಿಣವಾಗಿದೆ, ಈಸಿಲಿ ನಾಟ್ ಅವೈಲಬಲ್. ಸೊ ಸ್ವಲ್ಪ ಹುಡುಕಿಬೇಕು. ಆ್ಯಂಡ್ ಸ್ವಲ್ಪ ನಾಟ್ ಎಲ್ಲರಿಗೂ ಇದು ಅಷ್ಟು ಗೊತ್ತಾಗಿರೋ ಕಥೆ ಇಲ್ಲ. ಕೇದಾರನಾಥ ಅಂದರೆ ನಮಗೂ ಪಾಂಡವರ ಕಥೆ ಮಾತ್ರ ಗೊತ್ತು. ತಕ್ಕಿಂತ ತುಂಬ ಕಥೆ ಇದೆ. ಇದು ಪ್ರಿಪೇರ್ ಮಾಡುವಾಗ ನನಗೂ ಸ್ವಲ್ಪ ಗೊತ್ತಾಗಿದೆ. ಕಥೆ ಹೀಗಿದೆ. ಪ್ರಾರಂಭದಲ್ಲಿ ಸೃಷ್ಟಿ ಪ್ರಾರಂಭವಾದಾಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ವಾದ ನಡೆಯಿತು. ದಿಸ್ ವಿ ಡಿಡ್ ಇನ್ ಫಸ್ಟ್ ಇಯರ್. ನಂತರ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಒಂದು ಅಗ್ನಿಲಿಂಗ ಕಾಣಿಸಿಕೊಂಡಿತ್ತು ಮತ್ತು ಕಾಲಾನಂತರದಲ್ಲಿ ಅದು ಕಲ್ಲಿನ ಬೆಟ್ಟವಾಯಿತು. ಇದನ್ನು ಈಗ ತಮಿಳುನಾಡಿನಲ್ಲಿ ಅರುಣಾಚಲ ಮತ್ತು ಅರುಣಗಿರಿ ಎಂದು ಕರೆಯಲಾಗುತ್ತದೆ. ಈ ಕಥೆಯನ್ನು 2024ರಲ್ಲಿ ನಮ್ಮ ಮೊದಲ ಶಿವರಾತ್ರಿ ಆಚರಣೆಯಲ್ಲಿ ಪ್ರದರ್ಶಿಸಲಾಯಿತು. ನಂತರ ನಮ್ಮ 13 ವರ್ಷಗಳ ಯೋಜನೆಯ ಭಾಗವಾಗಿ ನಾವು 2025ರಲ್ಲಿ ಕಾಶಿ ವಿಶ್ವೇಶ್ವರನ ಕಥೆಯನ್ನು ಅಭಿನಯಿಸಿದ್ದೀವಿ. ಈಗ ಈ ವರ್ಷ ನಾವು ಕೇದಾರೇಶ್ವರ ಜ್ಯೋತಿರ್ಲಿಂಗ ಕಥೆಯನ್ನು ಮಾಡುತ್ತಿದ್ದೀವಿ. ಕೇದಾರ ಎಂಬ ಪ್ರಯತ್ನಗಳ ಹಣ್ಣುಗಳು. ಕೇದಾರ ಮೀನ್ಸ್ that is the meaning of Kedara. That place will give the result of your effort. ಕೇದಾರ ಎಂಬ ಪ್ರಯತ್ನಗಳ ಫಲಗಳು ನೀಡುವ ಹಾಲಗಳು. ಕೇದಾರ ಮೀನ್ಸ್ that is the fields which give the result. ಅಂದರೆ ಇದು ಜನರ ಅಗತ್ಯಗಳನ್ನು ಪೂರೈಸುವ ಕ್ಷೇತ್ರ. ಮಧು ಮತ್ತು ಕೈಟಭ ರಾಕ್ಷಸರನ್ನು ಕೊಂದ ನಂತರ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಲ್ಲಿದ್ದನು. ಮೊದಲನೇದಾಗಿ ಮಧು ಕೈಟಭ ಎಂದು ರಾಕ್ಷಸರಿದ್ದರು. ಅವರಿಗೂ ವಿಷ್ಣು ಕೊಲೆ ಮಾಡ್ತಾರೆ. ಆಮೇಲೆ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ. ಬ್ರಹ್ಮನು 14 ಲೋಕಗಳನ್ನು ಸೃಷ್ಟಿಸಿದನು. ಆದರೆ ವಿಶ್ವದಲ್ಲಿ ಬಹಳಷ್ಟು ಅಸಮತೋಲನವಿತ್ತು. ಎಲ್ಲ ಲೋಕಗಳು, ಗ್ರಹಗಳು, ನಕ್ಷತ್ರಗಳನ್ನು ಅವುಗಳ ಸ್ಥಾನದಲ್ಲಿ ಇಡುವ ಅಗತ್ಯವಿತ್ತು. ವಿಷ್ಣುವು ಬ್ರಹ್ಮಾಂಡದ ಸಂರಕ್ಷಕನಾಗಿ ತನ್ನ ಕೆಲಸವನ್ನು ಪ್ರಾರಂಭಿಸುವ ಅಗತ್ಯವಿತ್ತು. ವಿಷ್ಣು ಈಸ್ ಇನ್ ಯೋಗನಿದ್ರಾ. 14 ಲೋಕ ಏನಂದರೆ, ಈಗ ಎತ್ತಿದ್ರೆ ಅದು ಅಲ್ಲಿ ಆರ್ಬಿಟಲ್ಲಿ ಇರಬೇಕು. 14 ಲೋಕಗಳು ಯಾವ ಆರ್ಬಿಟಲ್ಲಿ ಇರಬೇಕು. ಇಲ್ಲದಿದ್ದರೆ ಅದು ಒಂದಕ್ಕೊಂದು ಈ ಕಡೆ ಆಗಿ ತುಂಬ
ಅಸತ್ತು ಮೂಲತ ಆಗತ್ತೆ. ಕೇರಳದಂದು ಒಂದು ಕೇಂದ್ರ ಬಿಂದು ಇದೆ ಅಂತ ಅಲ್ಲಿ ತಪಸ್ಸು ಮಾಡಿ ಅಲ್ಲಿಂದನೇ ಕಂಟ್ರೋಲ್ ಮಾಡ್ತಾರಂತೆ. ತುಂಬ ಋಷಿಗಳು ಅಲ್ಲೂ ಹಿಮಾಲಯದಲ್ಲಿ ಆ ಕಡೆನೇ ಇರ್ತಾರಂತೆ. ಅದಕ್ಕಿಂತ ಈಗ 14 ರಕ್ಷಕ ಪಾಲಕ ವಿಷ್ಣು. ಸೊ ಅವ್ರಿಗೆ ಏನಂದರೆ ಯೋಗ ನಿದ್ರದಲ್ಲಿ ಅವ್ರಿಗೂ ತುಂಬ ಕೆಟ್ಟ ಶಬ್ದಗಳೆಲ್ಲ ವಿಷ್ಣು ತನ್ನ ಯೋಗ ನಿದ್ರದಲ್ಲಿ ವಿಚಿತ್ರ ಶಬ್ದಗಳನ್ನು ಕೇಳುತ್ತಾನೆ. ಅವನು ಎಚ್ಚರಗೊಂಡು ಯೋಚಿಸುತ್ತಾನೆ, ಬನ್ನಿ ವಿಷ್ಣು ಏನು ಮಾಡುತ್ತಿದ್ದಾನೆಂತ ನೋಡೋಣ. ಓಪನ್. ಈ ವಿಚಿತ್ರ ಶಬ್ದಗಳು ಯಾವುವು? ಲೋಕಗಳು ಅಸಮತೋಲನವನ್ನು ಕಾಣುತ್ತಿವೆ. ವಿಷ್ಣು ಬ್ರಹ್ಮಾಂಡವನ್ನು ಸಮತೋಲನದಲ್ಲಿರುವ ಸಮಯ. ನಿಮ್ಮ ಕರ್ತವ್ಯವನ್ನು ಮಾಡಿ. ಹೌದು, ಜಗತ್ತು ಬ್ರಹ್ಮಾಂಡವನ್ನು ಸಮತೋಲನದಲ್ಲಿರುವ ಸಮಯ ಬಂದಿದೆ. ಬ್ರಹ್ಮಾಂಡವನ್ನು ಸಮತೋಲನವಿಡಲು ಸಾಧ್ಯವಾಗುತ್ತಿಲ್ಲ. ಏನು ಮಾಡುವುದು? ವಿಷ್ಣು, ನೀವು ತಪಸ್ಸು ಮಾಡಬೇಕು. ಹಾಗೆ ಆಗಲಿ. ವಿಷ್ಣು, ತಪಸ್ಸು ಮಾಡಲು ನೀವು ಭೂಮಿಯ ಮೇಲೆ ಜನಿಸಬೇಕು. ವಿಷ್ಣು ಬ್ರಹ್ಮನು ತನ್ನ ಹೃದಯದಿಂದ ಧರ್ಮ ಪ್ರಜಾಪತಿಯನ್ನು ಸೃಷ್ಟಿಸಿದನು. ಧರ್ಮನು ದಕ್ಷನ ಮಗಳು ಮೂರ್ತಿಯನ್ನು ಮದುವೆಯಾದನು. ನಾರಾಯಣನು ಮಗನಾಗಿ ಪಡೆಯಲು ಮೂರ್ತಿಯು ದೊಡ್ಡ ತಪಸ್ಸು ಮಾಡಿದಳು. ಬ್ರಹ್ಮನು ಅವಳಿಗೆ ವರವನ್ನು ನೀಡಿದನು. ಆದ್ದರಿಂದ ನೀವು ಧರ್ಮ ಮತ್ತು ಮೂರ್ತಿಗೆ ಅವಳಿ ಸಹೋದರರಾಗಿ ಜನಿಸುತ್ತೀರಿ. ನಿಮ್ಮ ಹೆಸರುಗಳು ನರ ಮತ್ತು ನಾರಾಯಣ. ಹೇಳಿದಂತೆ ಆಗಲಿ. ನಾರಾಯಣ ನಾರಾಯಣ ಜೈ ಶ್ರೀಮನ್ನಾರಾಯಣ. ಅವರು ದೊಡ್ಡವರಾಗಿದ್ದಾರೆ. ನರ ಮತ್ತು ನಾರಾಯಣ ಬದರಿವನಕ್ಕೆ ಬಂದರು. ಅವರು ಏನು ಮಾಡುತ್ತಿದ್ದಾರಂತ ನೋಡೋಣ. ಈ ಸ್ಥಳವು ಬದ್ರಿಮರಳಿಂದ ತುಂಬಿದೆ. ನಾವು ಇಲ್ಲಿ ಕೂತು ತಪಸ್ಸೆ ಮಾಡೋಣ. ಹೌದು, ಮದುವೆ ಹಣ್ಣುಗಳು ನಮಗೆ ಸಾಕಾಗುವುದು. ಇಬ್ಬರು ಬದರಿ ಫಲವನ್ನು ಮಾತ್ರ ತಿಂದು ಶಿವನಿಗಾಗಿ 500 ವರ್ಷಗಳ ತಪಸ್ಸು ಮಾಡಿದರು. ಆದರೆ ಅವರಿಗೆ ಶಿವನ ಸಾಕ್ಷಾತ್ಕಾರ ಸಿಗಲಿಲ್ಲ. ಒಂದು ದಿನ ಅವರು ಹೇಳಿದರು, ಓಹೋ ನರ ನಾರಾಯಣ, ನೀವು ನಿಮ್ಮ ಫಲವನ್ನು ಪಡೆಯಲು ಈ ಬೆಟ್ಟ ನೀಲಾದ್ರಿಯ ಆ ಬದಿಗೆ ಹೋಗಿ ಪೂಜಿಸಲು ಬಯಸಿದಾಗ ಅವರಿಗೆ ಲಿಂಗ ಕಾಣಿಸ್ಲಿಲ್ಲ. ನಾರಾಯಣ ನೋಡ್ತಾರೆ, ಎಲ್ಲರೂ ಶಿವಲಿಂಗ ಕಾಣಿಸ್ಲಿಲ್ಲ ಅಂತ. ನಿನ್ನೆ ನಾವು ಇಲ್ಲಿಯೇ ಪೂಜೆಯನ್ನು ಮಾಡಿದ್ದೆವು, ಆದರೆ ಶಿವಲಿಂಗ ಕಾಣುತ್ತಿಲ್ಲವಲ್ಲ. ನಾನು ಹಿಡಿ ಬೆಟ್ಟ ನೋಡಿದೆ, ನಂಗೆ ಎಲ್ಲೂ ಶಿವಲಿಂಗ ಕಾಣಿಲ್ಲ. ಈಗ ಪೂಜೆಗೆ ಸಮಯವಾಗುತ್ತದೆ, ಇನ್ನೊಂದು ಲಿಂಗವನ್ನು ಮಾಡೋಣ. ಹೌದು, ನಾನು ಮಣ್ಣು ತಂದು ನನ್ನ ಲಿಂಗವು ಪ್ರತಿಷ್ಠೆ. ನರ ಇನ್ನೊಂದು ಲಿಂಗವನ್ನು ಮಾಡುತ್ತಾನೆ. ಮರುದಿನ ಈಗ ಪೂಜಾ ಸಮಯ, ಆದರೆ ಶಿವಲಿಂಗ ಎಲ್ಲಿ? ನಾನು ಇನ್ನೊಂದು ಮಣ್ಣು ತಂದು ಇನ್ನೊಂದು ಹಾಗೆ ಆಗಲಿ.
ವರ್ಷಗಳಿಂದ ನಾವು ಶಿವಪೂಜೆಯನ್ನು ಮಾಡುತ್ತಿದ್ದೇವೆ, ಆದರೆ ಶಿವಲಿಂಗ ಕಾಣೆಯಾಗುತ್ತಿದೆ. ಹೌದು, ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ದಿನ ಇಲ್ಲಿ ಪೂಜೆ ಮಾಡ್ತೀವಿ, ಶಿವಲಿಂಗ ಎಲ್ಲಿ ಹೋಗುತ್ತೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನರ, ಪರಮೇಶ್ವರನು ನಮ್ಮನ್ನು ಪರೀಕ್ಷಿಸಿದ್ದಾನೆ. ಪರಮೇಶ್ವರ ಸಂತೋಷ ಪಡುವವರೆಗೂ ನಾವು ಶಿವಪೂಜೆಯನ್ನು ಮುಂದುವರಿಸಬೇಕು. ಹೌದು, ನಾನು ಮಣ್ಣು ತಂದು ಇನ್ನೊಂದು ಶಿವಲಿಂಗ ಮಾಡಿ. ಕಥ ಡಿಂಬ ಡಿಂಬ ತಮರು ಆನು ಸದಯ ಸೈ ಪುಂಬಂ ಕಥ ಸತ್ವಚಾಲುದೇ ಗಂ ಗಂ ಚ ಕಂಠಾರವಂ ವಾಮಂ ಕಥ ವಾಮ ವಾಮ ನಯನಂ ಕಾರುಣ್ಯ ಪುಣ್ಯಾತ್ ಪರಂ ಬಮ್ಮಂ ಕಥ ಬಮ್ಮ ಬಮ್ಮ ನಯನಂ ಜಾಯತ್ ಶಿವಂ ಶಂಕರಂ ಜಾಯತ್ ಶಿವಂ ಶಂಕರಂ ಜಾಯತ್ ಶಿವಂ ಶಂಕರಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವ ದಿಗಂಬರಾಯ त्र्यंबकाय विश्वेश्वराय नमस्ते अस्तु भगवान विश्वेश्वराय महादेवाय त्र्यंबकाय त्रिकांतकाय त्रिकाग्निकालाय कालाग्निविग्रहाय नीलकंठाय मृत्युंजयाय सर्वेश्वराय सदाशिवाय श्रीमन् महादेवाय नमः. ओम नमः शिवाय. ಓಹೋ ನರ ನಾರಾಯಣ, ನಿಮ್ಮ ಕಷ್ಟಕರ ಪೂಜೆಯಿಂದ ಸಂತೋಷಗೊಂಡಿದ್ದೇನೆ. ನಿಮಗೆ ನಿಮ್ಮ ಆಸೆಯನ್ನು ತಿಳಿದು ಆಶೀರ್ವಾದ ಕೊಡ್ತೀನಿ. ನಿಮ್ಮ ಆಸೆಯನ್ನು ನೆರವೇರಿಸುತ್ತೇನೆ. ನಿಮ್ಮ ಆಸೆ ಏನು? ಪರಮೇಶ್ವರ, ನಿಮಗೆ ನಮಸ್ಕಾರಗಳು. ಇದು ನರ ನನ್ನ ಅಂಶ. ದಯವಿಟ್ಟು ನಮಗೆ 14 ಲೋಕಗಳನ್ನು ಸುಸ್ಥಿತಿಯಲ್ಲಿಡಲು ಶಕ್ತಿಯನ್ನು ನೀಡಿ. ದುಷ್ಟರು ಅಸುರರನ್ನು ಕೊಲ್ಲಲು ನಮಗೆ ಶಕ್ತಿಯನ್ನು ನೀಡಿ. ಲೋಕಗಳನ್ನು ಕಾಪಾಡಲು ನಮಗೆ ಶಕ್ತಿಯನ್ನು ನೀಡಿ. ತದಾಸ್ತು ನಾರಾಯಣ, ತದಾಸ್ತು. ನೀನು ವಿಷ್ಣು, ನಾನು ನಿನಗೆ ಈಗ ಎಲ್ಲ ಲೋಕಗಳನ್ನು ಗೆಲ್ಲುವ ಶಕ್ತಿಯನ್ನು ವರವನ್ನು ನೀಡುತ್ತಿದ್ದೇನೆ. ಇಡೀ ಈ ಅಖಂಡ ಲೋಕದಲ್ಲಿ ಯಾವ ದುಷ್ಟಶಕ್ತಿಯು ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಈ ಎಲ್ಲ ಲೋಕಗಳಲ್ಲಿ ಶಾಂತಿಯನ್ನು ಕಾಪಾಡಲು ಅವತಾರವನ್ನು ತೆಗೆದುಕೊಳ್ಳಲು ನಿಮಗೆ ವರವನ್ನು ನೀಡುತ್ತೇನೆ. ಮಹಾಪ್ರಸಾದ ಪರಮೇಶ್ವರ. ನನ್ನೊಂದಿಗೆ ಯುದ್ಧದಲ್ಲಿಯೂ ನೀನು ನನ್ನನ್ನು ಗೆಲ್ಲುವೆ. ಇನ್ನೇನು ಬೇಕು? ಮಹಾಪ್ರಸಾದ ಪರಮೇಶ್ವರ. ನಾರಾಯಣ, ನೀವು ವೈಕುಂಠ ತಲುಪಿ ಅವತಾರಗಳನ್ನು ತೆಗೆದುಕೊಳ್ಳಬಹುದು. ನರ, ವಿಶೇಷವಾಗಿ ನಿನಗೆ ಏನಾದರೂ ಬೇಕೇ? ಪರಮೇಶ್ವರ, ನಾವು ದಿನ ಇಲ್ಲಿ ಜ್ಯೋತಿಲಿಂಗ ಶಿವಲಿಂಗ ಪೂಜೆ ಮಾಡ್ತೀವಿ, ಬಟ್ ಪ್ರತಿದಿನ ಅದು ಮರೆಯಾಗುತ್ತೆ. ದಯವಿಟ್ಟು ನೀವು ಇಲ್ಲಿ ಶಿವಲಿಂಗ ಜ್ಯೋತಿರ್ಲಿಂಗ ಆಗ್ಬಿಟ್ಟು ಇವಾಗ ಹೇಳ್ತಾರ ನಮಗೆ ವರ ಕೊಡಿ. ಪರಮೇಶ್ವರ, ನೀವು ಲಿಂಗರೂಪದಲ್ಲಿ ಇಲ್ಲಿಯೇ ಇರಿ. ನಿಮ್ಮ ದರ್ಶನ ಪಡೆದ ಭಕ್ತರು ಅವರಿಗೆ ಮೋಕ್ಷ ಸಿಗುವಂತಹ ಈ ಸ್ಥಳವು ಎಲ್ಲರಿಗೂ ಆಶೀರ್ವಾದ ಮತ್ತು ಮೋಕ್ಷವನ್ನು ನೀಡಿ. ತಥಾಸ್ತು. ಈ ಲಿಂಗವನ್ನು ಇನ್ನು ಕೇದಾರನಾಥ ಲಿಂಗ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭಕ್ತರಿಗೆ ನಿಸ್ಸಂಕೋಚವಾಗಿ ಮೋಕ್ಷ ಮುಕ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಈ ಕ್ಷೇತ್ರವು ಮುಂದೆ ಇಂದಿನಿಂದ ಕೇದಾರನಾಥ 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 ಜಗದ್ವಿಖ್ಯಾತವಾಗುತ್ತದೆ. ತಥಾಸ್ತು. ಶುಭಮಸ್ತು. ಮಹಾಪ್ರಸಾದ ಪರಮೇಶ್ವರ, ಇದು ಮೋಕ್ಷ ಸ್ಥಳವಾದ್ದರಿಂದ ನಮಗೂ ಇಲ್ಲಿಯೇ ಇರಲು ಆಶೀರ್ವಾದಿಸಿ. ಅದು ಸಕಾಲದಲ್ಲಿ ನೆರವೇರುತ್ತದೆ. ನಮಸ್ಕಾರ. ಮಹಾದ್ವೀಪಾಸೇ ಚ ರಮೇತತಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈ ಸುರಾಸುರಾರಕ್ಷೈ ಮಹೋರಗಾಢೈಃ ಕೇದಾರಮೀಶಂ ಶಿವಮೇಕಮೀಡೆ ಕೇದಾರಮೀಶಂ ಶಿವಮೇಕಮೀಡೆ. ಕೇದಾರಲಿಂಗ ಮೊದಲನೇ ಆಗಿ ಫಸ್ಟು. ಆಮೇಲೆ ಮುಂದೆ ಕಥೆ ನೋಡೋಣ. ಬ್ರಹ್ಮನು 14 ಲೋಕಗಳನ್ನು ಸೃಷ್ಟಿಸಿದನು. ಭೂಮಿಯನ್ನು ಆಳಲು ಮನುವನ್ನು ಸೃಷ್ಟಿಸಿ ಅವನಿಗೆ
ಅವರಿಗೆ ಪ್ರಜೋತ್ಪತ್ತಿ ಮಾಡಿ ಭೂಮಿಯನ್ನು ಆಳಲು ಆಜ್ಞಾಪಿಸಿದನು. ಮನು ಮತ್ತು ಶತರೂಪರಿಗೆ ಭೂಮಿ ಸಿಗಲಿಲ್ಲ. ಅವಳು ಭೂಮಿ ಆಳ್ಬೇಕಂದ್ರೆ ಭೂಮಿ ಇಲ್ಲ. ದೇವರುಗಳು ಮನುವಿಗೆ ಭೂಮಿಯನ್ನು ಹಿರಣ್ಯಾಕ್ಷನೆಂಬ ಅಸುರನು ಕದ್ದಿದ್ದಾನೆ ಎಂದು ಹೇಳಿದರು. ಹಿರಣ್ಯಾಕ್ಷನು ಭೂಮಿಯನ್ನು ಸಾಗರಕ್ಕೆ ತೆಗೆದುಕೊಂಡು ಹೋಗಿ ಸಾಗರದ ಕೆಳಗೆ ಇಡಲಾಗಿದೆ ಎಂದು ದೇವತೆಗಳು ಹೇಳಿದರು. ದೇವತೆಗಳು ಮನುಗೂ ಶತರೂಪನಿಗೆ ಈ ಥರ ಹೇಳಿದ್ದಾರೆ, ಭೂಮಿ ಇಲ್ಲ, ಭೂಮಿ ಹಿರಣ್ಯಾಕ್ಷ. ಅಷ್ಟವರೆಗೆ ಹಿರಣ್ಯಾಕಶ್ಯಪ ಹುಟ್ಟಿದ್ದಾರೆ. ಹಿರಣ್ಯಾಕಶ್ಯಪ ನಿಮಗೂ ಪರಿಚಯ ಇರ್ಬೋದು. ಈ ಹಿರಣ್ಯಾಕ್ಷ ಹುಟ್ಟಿದ್ದಾನೆ. ಅವನು ಏನು ಮಾಡಿದ್ದಾನೆ, ಈ ಭೂಮಿ ತಗೊಂಡೋಗಿ ಸಾಗರ ಕೆಳಗೆ ಇಟ್ಟನು. ಈ ಬ್ರಹ್ಮ ಶತರೂಪನು ಮತ್ತು ಮನುವನ್ನು ಸೃಷ್ಟಿ ಮಾಡಿ ನೀವು ಭೂಮಿಗೆ ಆಳಿ ಸಂತಾನ ಮಾಡಿ ಅಂತ. ಭೂಮಿಯೇ ಸಿಕ್ಕಲಿಲ್ಲ, ನಾವು ಏನು ಆಳಬೇಕು ಅಂತ ಇವ್ರಿಗೂ ಗೊತ್ತಾಗಲಿಲ್ಲ. ಹಿರಣ್ಯಾಕ್ಷನು ಇತರ ವಸ್ತುಗಳನ್ನು ಕದ್ದು ದುರಾಸೆಗೆ ಹೆಸರು. ದುರಾಸೆಯ ಕಣ್ಣುಗಳು ಹೊಂದಿರುವವನು ಹೀಗೆ ಮಾಡುತ್ತಾನೆ. ಹಿರಣ್ಯಾಕ್ಷ ಅಂದರೆ ಗೋಲ್ಡನ್ ಐಸ್. ಗೋಲ್ಡನ್ ಐಸ್ ಈಸ್ ರಿಪ್ರೆಸೆಂಟಿಂಗ್ ಗ್ರೀಡಿನೆಸ್. ಅವನಿಗೆ ಏನು ಸಿಕ್ಕಿದ್ರೆ, ಏನು ಕಣ್ಣಿಗೆ ಬಂದಿದ್ರೆ ಅದೆಲ್ಲ ತಗೊಂಡೋಗಿ ಮನೆಗೆ ಇಟ್ಕೊಳ್ತಾನೆ. ಹೀಗೆ ಮಾಡುತ್ತಾನೆ. ಅವನು ನೋಡುವ ಎಲ್ಲವನ್ನು ಪಡೆಯುವ ಅಭ್ಯಾಸವನ್ನು ಹೊಂದಿದ್ದಾನೆ. ಅವನ ಸಹೋದರ ಹಿರಣ್ಯಕಶ್ಯಪನಿಗೆ ಗ್ರಹಗಳನ್ನು ಬದಲಾಯಿಸುವ ಶಕ್ತಿ ಇದೆ. ಅವನು ತನ್ನ ಸಹೋದರ ಹಿರಣ್ಯಾಕ್ಷನಿಗೆ ಭೂಮಿಯನ್ನು ನಿಯಂತ್ರಿಸಲು ಹೇಳಿದನು. ಈ ನವಗ್ರಹಗಳನ್ನು ಹಿರಣ್ಯಕಶ್ಯಪ ತಗೊಂಡಿದ್ದಾನೆ, ಅವನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಹಿರಣ್ಯಾಕ್ಷನಿಗೆ ತಮ್ಮನಿಗೆ ಒಂದು ಭೂಮಿ ನೀವು ಪರಿಪಾಲಿಸು ಅಂತ ಹೇಳಿದ್ದಾನೆ. ಈ ದುರಾಸೆಯ ಹಿರಣ್ಯಾಕ್ಷನಿಗೆ ಋಷಿಗಳು ಮತ್ತು ಮನುಷ್ಯರು ನಾರಾಯಣನನ್ನು ಪೂಜಿಸುವುದು ಇಷ್ಟವಾಗಲಿಲ್ಲ. ಅದರಿಂದ ಅವನು ಇಡೀ ಭೂಮಿಯನ್ನು ಕದ್ದು ನೀರಿನ ಅಡಿಯಲ್ಲಿ ತೆಗೆದುಕೊಂಡನು. ಅವನು ಪ್ರಳಯವನ್ನು ಭೂಮಿಗೆ ಸೃಷ್ಟಿಸಿದಂತೆ ಅವನು ಬಹಳ ಶಕ್ತಿಶಾಲಿಯಾಗಿದ್ದನು ಮತ್ತು ಬ್ರಹ್ಮನಿಂದ ವರವನ್ನು ಪಡೆದಿದ್ದನು. ಅದರಿಂದ ಅವನ ದುರಾಸೆ ಅಪರಿಮಿತವಾಗಿದೆ. ಮನು ಮತ್ತು ಶತರೂಪರು ಬ್ರಹ್ಮನ ಬಳಿಗೆ ಹಿಂತಿರುಗಿ ಬಂದು, ಹೇ ಸೃಷ್ಟಿಕರ್ತ, ನೀನೇ ಭೂಮಿಯನ್ನು ನಿರ್ವಹಿಸಲು ಹೇಳಿದ್ದೀಯಾ, ಆದರೆ ಭೂಮಿಯನ್ನೇ ಕದ್ದಿದೆ ಅಂತ ಹೇಳಿದರು. ಆಗ ಬ್ರಹ್ಮನು, ಹೇ ಪುತ್ರಿ, ನಾನು ಅಸುರನಿಗೆ ವರಗಳನ್ನು ಕೊಟ್ಟಿದ್ದೇನೆ, ಅದರಿಂದ ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನಾವೆಲ್ಲರೂ ರಕ್ಷಕನಾದ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸೋಣ. ಅದರಿಂದ ಬ್ರಹ್ಮ, ಇಂದ್ರ ಮತ್ತು ಶತರೂಪವನ್ನು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ. ವಿಷ್ಣು ಇದು ವರಾಹ ಅವತಾರವನ್ನು ತೆಗೆದುಕೊಳ್ಳುವ ಸಮಯ ಅಂತ ಯೋಚಿಸುತ್ತಾನೆ. ಬ್ರಹ್ಮ ಈ ದೇವತೆಗಳೆಲ್ಲರೂ ಹೋಗಿ ವೈಕುಂಠದಲ್ಲಿ ವಿಷ್ಣುವನ್ನು ಪ್ರಾರ್ಥಿಸುವಾಗ ಬ್ರಹ್ಮ ಸೀನುತ್ತಾನೆ. ಅವನ ಮೂಗಿನಿಂದ ಒಂದು ಜೀವಿ ಹೊರಗೆ ಬರುತ್ತದೆ, ಚಿಕ್ಕ ಜೀವಿ ಹೊರಗೆ ಬರುತ್ತದೆ. ಅದು ತುಂಬ ದೊಡ್ಡದಾಗಿ ಬೆಳೆದು ವರಾಹ ರೂಪವನ್ನು ಪಡೆಯುತ್ತದೆ. ವರಾಹ ಅವತಾರದಲ್ಲಿ ವಿಷ್ಣು ಭೂಮಿಯನ್ನು ನೀರಿನ ಕೆಳಗಿನಿಂದ ತನ್ನ ಕೊಂಬುಗಳ ಮೇಲೆ ಧರಿಸಿ ತನ್ನ ಗದೆಯೊಂದಿಗೆ ಹಿರಣ್ಯಾಕ್ಷದೊಂದಿಗೆ ಉಗ್ರವಾಗಿ ಹೋರಾಡುತ್ತಿರುವಾಗ ಅದನ್ನು ತನ್ನ ಕೊಂಬುಗಳ ಮೇಲೆ ಧರಿಸಿ ತರುತ್ತಾನೆ. ವರಾಹನು ನಮ್ಮ ಭೂಮಿಯನ್ನು ತಂದು ಅದರ ಕಕ್ಷೆಯಲ್ಲಿ ನಿಧಾನವಾಗಿ ಇಡುತ್ತಾನೆ. ನಂತರ ಸಾಗರಗಳ ದಡದಲ್ಲಿ ಅವನು ಹಿರಣ್ಯಾಕ್ಷನ್ನು ಕೊಲ್ಲುತ್ತಾನೆ. ವರಾಹನು ತುಂಬ ಉಗ್ರನಾಗಿದ್ದನು ಮತ್ತು ತಂಪಾಗಿರಲು ಹಿಮಾಲಯಕ್ಕೆ ಬರುತ್ತಾನೆ. ತುಂಬ ತಂಪಾಗಿದೆ, ಉಗ್ರವಾಗಿದೆ. ಆ ಉಗ್ರದು ತಂಪಾದ ಸ್ಥಳ ಎಲ್ಲಿದಂತ ಹುಡುಕೊಂಡು ಹಿಮಾಲಯಕ್ಕೆ ಬರುತ್ತಾನೆ. ಬದ್ರಿ ವನಕ್ಕೆ ಬರುತ್ತಾರೆ. ಬದ್ರಿಯ ಬಳಗ ತಂಪಾದ ಕಲ್ಲಿನ ಮೇಲೆ ಕುಳಿತು ತಪಸ್ಸು ಮಾಡಿ ವರಾಹ ಅವತಾರವನ್ನು ಕೊನೆಗೊಳ್ಳುತ್ತಾನೆ. ಅದರಿಂದ ಶಿಲೆಯು ವರಾಹ ರೂಪದಲ್ಲಿದೆ. ಇಲ್ಲಿ ಬದರಿಯಲ್ಲಿ ಒಂದು ಶಿಲೆ ವರಾಹ ರೂಪದಲ್ಲಿದೆ ಮತ್ತು ಬದರಿನಾಥದಲ್ಲಿರುವ ಪಂಚಶಿಲೆಗಳ ಒಂದಾಗಿದೆ. ಸ್ನೇಹಿತರೆ,
ಬದರಿನಾದವು ಕೇದಾರನಾದದೊಂದಿಗೆ ಸಂಪೂರ್ಣವಾಗಿ ಸಂಪರ್ಕ ಹೊಂದಿದೆ ಮತ್ತು ಬದರಿನಾದವಿಲ್ಲದೆ ಕೇದಾರನಾದವನ್ನು ತಿಳಿದುಕೊಳ್ಳುವುದು ಅಪೂರ್ಣವಾಗಿದೆ. ಅದರಿಂದ ಇಲ್ಲಿ ನಾವು ಕೇದಾರನಾದಕ್ಕೆ ಸಂಬಂಧಿಸಿದ ಹಿಮಾಲಯದಲ್ಲಿರುವ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀವಿ.